ಎಪಿಕ್ ಹೀರೋ ಶಿವರಾಜ್ ಕುಮಾರ್ ನಿಜ ಜೀವನದ ರಿಯಲ್ ಫೈಟರ್. ಸಾವನ್ನೇ ಗೆದ್ದು ಬಂದ ಛಲದಂಕ ಮಲ್ಲ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ಸಂಪೂರ್ಣ ಗುಣಮುಖರಾಗಿದ್ದಾರೆ ಕ್ಯಾನ್ಸರ್ನಿಂದ. ಸುಮ್ನೆ ಅವರನ್ನ ಎನರ್ಜಿ ಹೌಸ್ ಅನ್ನಲ್ಲ, ನಟ ಶಿವಣ್ಣ ಈಗ ಕಂಪ್ಲೀಟ್ಲಿ ಎನರ್ಜೆಟಿಕ್ ಮ್ಯಾನ್ ಆಗಿದ್ದಾರೆ. ಕ್ಯಾನ್ಸರ್ನಿಂದ ಮುಕ್ತರಾಗಿದ್ದು ಕಳೆದ ವರ್ಷ ಡಿಸೆಂಬರ್ 24ರಂದು ಅಮೆರಿಕಾದಲ್ಲಿ ಸರ್ಜರಿಗೆಂದು ತೆರಳಿದ್ರು. ನಂತರ ಅಲ್ಲಿಂದ ಚಿಕಿತ್ಸೆ ಪಡೆದು ಮತ್ತೆ ಭಾರತಕ್ಕೆ ವಾಪಸ್ಸಾದರು. ತಯಾರಾಗ್ತಿದೆ ಆ ರೋಚಕ ಸರ್ಜರಿಯ ಕುರಿತ ಸಾಕ್ಷ್ಯಚಿತ್ರ. ಜನಕ್ಕೆ ಅರಿವು ಮೂಡಿಸೋಕೆ ಅಂತಲೇ ಈ ಒಂದು ಡಾಕ್ಯುಮೆಂಟರಿ ರೆಡಿ ಆಗ್ತಾ ಇದೆ. ಸ್ವತಃ ಶಿವರಾಜ್ ಕುಮಾರ್ ದಂಪತಿ ಸಿದ್ಧಗೊಳಿಸಿದ್ದಾರೆ ಈ ಒಂದು ಸಾಕ್ಷ್ಯಚಿತ್ರವನ್ನು. ಆ ಡಾಕ್ಯುಮೆಂಟರಿಯ ಸಿನಿಮಾಟೋಗ್ರಾಫರ್ ಗೀತಕ್ಕ. ಇಷ್ಟಕ್ಕೂ ಡಾಕ್ಯುಮೆಂಟರಿಯಲ್ಲಿ ಏನೆಲ್ಲ ಇರಲಿದೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡಲಿದೆ ಇಂಚಿಂಚು ಮಾಹಿತಿಯನ್ನು. ಅಮೆರಿಕಾದ ಫ್ಲೋರಿಡಾ ಆಸ್ಪತ್ರೆಯಲ್ಲಿ ನಟ ಶಿವರಾಜ್ ಕುಮಾರ್ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಪಡೆದಿದ್ರು. ಬೇಲೂರು ಮೂಲದ ಚೆನ್ನೈನಲ್ಲಿ ಬೆಳೆದ ಡಾಕ್ಟರ್ ರೋಬೋಟಿಕ್ ಅಲ್ಲದೆ ಮ್ಯಾನ್ಯುವಲ್ ಸರ್ಜರಿ ಮಾಡಿದ್ರು ವೈದ್ಯರು. ನಟ ಶಿವಣ್ಣ ಈಗ ಕಂಪ್ಲೀಟ್ಲಿ ಗುಣಮುಖರಾಗಿದ್ದಾರೆ. ಕ್ಯಾನ್ಸರ್ನಿಂದ ಕಂಪ್ಲೀಟ್ಲಿ ಗುಣಮುಖರಾಗಿದ್ದು ಅದಕ್ಕೆ ಅವರನ್ನ ಪವರ್ ಹೌಸ್ ಎನರ್ಜಿ ಅಂತಾರೆ ಶಿವರಾಜ್ ಕುಮಾರ್ ಅವರನ್ನ. ಕಳೆದ ವರ್ಷ ಡಿಸೆಂಬರ್ 24ರಂದು ಅಮೆರಿಕಾದಲ್ಲಿ ಸರ್ಜರಿ ತಯಾರಾಗ್ತಿದೆ. ಆ ರೋಚಕ ಸರ್ಜರಿಯ ಕುರಿತು ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಅನ್ನ ಮಾಡಿದ್ದಾರೆ ಗೀತಕ್ಕ. ಸ್ವತಃ ಶಿವರಾಜ್ ಕುಮಾರ್ ದಂಪತಿ ಸಿದ್ಧಗೊಳಿಸುತ್ತಿದ್ದಾರೆ ಈ ಒಂದು ಸಾಕ್ಷ್ಯಚಿತ್ರವನ್ನ. ಇನ್ನು ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ನಡೆದ ಸರ್ಜರಿ. ಅಮೆರಿಕಾದ ಫ್ಲೋರಿಡಾದಲ್ಲಿರೋ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಡಾಕ್ಟರ್ ಮುರುಗೇಶ್ ಮನೋಹರ್ ನಿಂದ ಶಿವಣ್ಣಗೆ ಸರ್ಜರಿ ಮಾಡಲಾಗಿತ್ತು. ಬೇಲೂರು ಮೂಲದ ಚೆನ್ನೈನಲ್ಲಿ ಬೆಳೆದ ಡಾಕ್ಟರ್ ರೋಬೋಟಿಕ್ ಅಲ್ಲದೆ ಮ್ಯಾನ್ಯುವಲ್ ಸರ್ಜರಿ ಮಾಡಿದ್ರು ವೈದ್ಯರು. ಶಿವರಾಜ್ ಕುಮಾರ್ಗೆ ಆಗಿರೋದು ಒಂದು ಸರ್ಜರಿ ಅಲ್ಲ, ಅಮೆರಿಕಾದಲ್ಲಿ ಶಿವಣ್ಣಗೆ ಬರೋಬ್ಬರಿ 6 ಸರ್ಜರಿ ಮಾಡಲಾಗಿದೆ. ಸುಮಾರು 4.5 ಗಂಟೆಗಳ ಕಾಲ ಸರ್ಜರಿ ನಡೆದಿರೋದು. ಶಿವಣ್ಣ ದೇಹದ ಒಳಭಾಗದಲ್ಲಿ ಒಟ್ಟು 190 ಸ್ಟಿಚಸ್ ಇವೆ. ಇದೆಲ್ಲವೂ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರೋಚಕ ಸರ್ಜರಿ ಬಳಿಕ ಬೇಗನೆ ರಿಕವರ್ ಆಗಿದ್ದಾರೆ ಶಿವರಾಜ್ ಕುಮಾರ್. ಮತ್ತೆ ಶೂಟಿಂಗ್ ಕೂಡ ಮರಳಿದ್ದಾರೆ. ನೀವು ನೋಡಬಹುದು, ಮಾರನೇ ದಿನವೇ ಆಸ್ಪತ್ರೆಯಲ್ಲಿ ಎದ್ದು ಓಡಾಡ್ತಿದ್ರು ಲೆಜೆಂಡ್ ಶಿವರಾಜ್ ಕುಮಾರ್. ಚಿಕಿತ್ಸೆ ಆದ ಮಾರನೇ ದಿನವೇ ಎದ್ದು ಓಡಾಡ್ತಿದ್ರಂತೆ ನಟ ಶಿವರಾಜ್ ಕುಮಾರ್. ಅಷ್ಟೊಂದು ಎನರ್ಜಿ. ಶಿವಣ್ಣ ನಡೆಯೋದು ನೋಡಿ ಸಿಬ್ಬಂದಿಯಿಂದ ಚಪ್ಪಾಳೆ ತಟ್ಟಲಾಗಿತ್ತು. ಫ್ಲೋರಿಡಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಂತರ ಎದ್ದು ಓಡಾಡೋಕೆ ಶುರು ಮಾಡಿಕೊಂಡಿದ್ರು ಶಿವರಾಜ್ ಕುಮಾರ್. ಇದನ್ನು ನೋಡಿದ ಅಲ್ಲಿಯ ಸಿಬ್ಬಂದಿ ಚಪ್ಪಾಳೆ ಹೊಡಿಲಿಕ್ಕೆ ಪ್ರಾರಂಭಿಸಿದರು. ಇನ್ನು ರೋಚಕ ಸರ್ಜರಿ ಬಳಿಕ ಬೇಗನೆ ಶಿವಣ್ಣ ಅವರು ರಿಕವರ್ ಆಗಿದ್ದಾರೆ. ಮಾರನೇ ದಿನವೇ ಆಸ್ಪತ್ರೆಯಲ್ಲಿ ಎದ್ದು ಓಡಾಡ್ತಿದ್ರು ನಟ ಶಿವರಾಜ್ ಕುಮಾರ್. ಶಿವಣ್ಣ ನಡೆಯೋದು ನೋಡಿ ಅಲ್ಲಿ ಸಿಬ್ಬಂದಿಯೇ ಹೌಹಾರಿದ್ರು, ಚಪ್ಪಾಳೆಯನ್ನು ತಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ಯಾನ್ಸರ್ ಮುಕ್ತರಾದ ಬಳಿಕ ಗಂಟೆ ಹೊಡೆಯೋ ಮೂಲಕ ಸಿಗ್ನಲ್ ಅನ್ನ ನೀಡಿದ್ರು. ಶಿವಣ್ಣ ಜೊತೆ ಕಂಪ್ಲೀಟ್ ಕುಟುಂಬ ಗಂಟೆ ಹೊಡೆದಿತ್ತು. ಗಂಟೆ ಹೊಡೆಯೋದು ಮಿಯಾಮಿಯಲ್ಲಿರೋ ಪದ್ಧತಿ. ಕ್ಯಾನ್ಸರ್ ಅಂದಾಕ್ಷಣ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಎಷ್ಟೋ ಜನ, ಕ್ಯಾನ್ಸರ್ಗೆ ಭಯ ಪಡ್ತಾರೆ ಎಷ್ಟೋ ಜನ. ಅಂಥದ್ರಲ್ಲಿ ಶಿವರಾಜ್ ಕುಮಾರ್ ಅವರು ಬಂಡ ಧೈರ್ಯ ಅಂತಾನೆ ಹೇಳ್ಬೋದು. ಕ್ಯಾನ್ಸರ್ ಅನ್ನ ಮೆಟ್ಟಿ ನಿಂತು ಶಿವರಾಜ್ ಕುಮಾರ್ ಅವರು ಕಂಪ್ಲೀಟ್ಲಿ ರಿಕವರ್ ಆಗಿ ಈಗ ಶೂಟಿಂಗು ಕೂಡ ಮರಳಿದ್ದಾರೆ ಶಿವರಾಜ್ ಕುಮಾರ್. ಕ್ಯಾನ್ಸರ್ ಅಂದಾಕ್ಷಣ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ, ಆದರೆ ಈ ಡಾಕ್ಯುಮೆಂಟರಿ ನೋಡಿದ್ರೆ ಧೈರ್ಯ ಹೆಚ್ಚಾಗಲಿದೆ. ಕ್ಯಾನ್ಸರ್ ರೋಗಿಗಳಿಗೆ ಈ ಒಂದು ಡಾಕ್ಯುಮೆಂಟರಿ ತುಂಬಾನೇ ಹೆಲ್ಪ್ಫುಲ್ ಆಗಲಿದೆ ಅಂತಲೇ ಹೇಳ್ಬೋದು. ಕ್ಯಾನ್ಸರ್ನಿಂದ ಬಳಲುತ್ತಿರೋರಿಗೆ ಈ ಕಿರುಚಿತ್ರ ಕೊಡುತ್ತೆ ಒಂದು ಸಂದೇಶ. ಮಾನಸಿಕವಾದ ಧೈರ್ಯ ತುಂಬಲು ಕಿರುಚಿತ್ರವನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಗೀತಕ್ಕ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು. ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಅದರಲ್ಲೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ. ಆದ್ದರಿಂದ ನಾನು ನಿಮ್ಮ ಪ್ರಾರ್ಥನೆಗಳಿಂದ, ನಿಮ್ಮೆಲ್ಲ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು. ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ.
ಹಾಯ್ ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯ. ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ, ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ. ಭಯ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ, ಬಟ್ ಆ ಭಯ ನೀಗ್ಸಕ್ಕೆ ಬನ್ನಿ, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಚೇತನ್. ಕುಮಾರ್ ನಿಜ ಜೀವನದ ರಿಯಲ್ ಫೈಟರ್ ಅಂದ್ರು ಏನು ತಪ್ಪ ಆಗಕ್ಕಿಲ್ಲ. ಯಾಕಂದ್ರೆ ಸಾವನ್ನ ಗೆದ್ದು ಬಂದ ಕರುನಾಡ ಚಕ್ರವರ್ತಿ ಅವರು ಏನು ಕಳೆದ ವರ್ಷ ಡಿಸೆಂಬರ್ 24ರಂದು ನಡೆದಿರ್ತಕ್ಕಂಥ ಏನು ಅಮೆರಿಕಾದಲ್ಲಿ ನಡೆದಿರ್ತಕ್ಕಂಥ ಸರ್ಜರಿಗೆ ಸಂಬಂಧಪಟ್ಟಂತೆ ಈಗ ರೋಚಕವಾಗಿ ಮೂಡಿ ಬರ್ತಾ ಇರ್ತಕ್ಕಂಥ ಒಂದು ಸಾಕ್ಷ್ಯಚಿತ್ರವನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ರೀಸನ್ ಏನಪ್ಪಾ ಅಂತಂದ್ರೆ ಜನಕ್ಕೆ ಅರಿವು ಮೂಡಿಸೋಕೆ ಅಂತಾನೆ ಈ ಒಂದು ಡಾಕ್ಯುಮೆಂಟರಿಯನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಸ್ವತಃ ಶಿವರಾಜ್ ಕುಮಾರ್ ಹಾಗೂ ಗೀತಾ ಮೇಡಮ್ ಅವರು ಏನು ರೆಡಿ ಮಾಡ್ತಾ ಇರ್ತಕ್ಕಂಥ ಸಾಕ್ಷ್ಯಚಿತ್ರ, ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಿನಿಮಾಟೋಗ್ರಫಿಯನ್ನು ಕೂಡ ಗೀತಕ್ ಅವರೇ ಮಾಡ್ತಾ ಇರ್ತಕ್ಕಂಥದ್ದು. ಈ ಡಾಕ್ಯುಮೆಂಟರಿಯಲ್ಲಿ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ನಡೆದಿರ್ತಕ್ಕಂಥ ಸರ್ಜರಿ ಬಗ್ಗೆ ಏನು ಚಿತ್ರಗಳಿರ್ಬೋದು, ಅಮೆರಿಕಾದ ಫ್ಲೋರಿಡಾದಲ್ಲಿ ಏನು ಕ್ಯಾನ್ಸರ್ನ ಯಾವ ರೀತಿಯಾಗಿ ಕ್ಯೂರ್ ಮಾಡ್ತಕ್ಕಂಥ ಬಳಕೆಗೆ ಅಲ್ಲಿನ ಡಾಕ್ಟರ್ ಫೆಸಿಲಿಟಿ ಇರ್ಬೋದು, ಹಾಗೂ ಶಿವರಾಜ್ ಕುಮಾರ್ ಅವರ ಒಂದು ಏನು ಸರ್ಜರಿ ಯಾವ ತರ ನಡೀತು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಏನು ಡಾಕ್ಟರ್ ಮುರುಗೇಶ್ ಮೋಹನ್ ಅವರಿಂದ ಶಿವಣ್ಣಗೆ ಯಾವ ರೀತಿ ಸರ್ಜರಿ ನಡೀತು, ಎಲ್ಲದರ ಸಾಕ್ಷ್ಯಚಿತ್ರ ಆ ಒಂದು ಡಾಕ್ಯುಮೆಂಟರಿಯಲ್ಲಿ ಇರಲಿದೆ. ಅಷ್ಟೇ ಅಲ್ಲ, ಬೇಲೂರು ಮೂಲದ ಏನು ಚೆನ್ನೈನಲ್ಲಿ ಬೆಳೆದು ವೈದ್ಯರಾಗಿರ್ತಕ್ಕಂಥ ಏನು ಮುರುಗೇಶ್ ಅವರು ಇದ್ದಾರೆ, ರೋಬೋಟಿಕ್ ಅಲ್ಲದೆ ಮ್ಯಾನ್ಯುವಲ್ ಸರ್ಜರಿ ಕೂಡ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲ ಡಾಕ್ಯುಮೆಂಟ್ಗಳನ್ನ ಒಂದು ಸಾಕ್ಷ್ಯಚಿತ್ರದಲ್ಲಿ ಏನು ಸೆರೆ ಹಿಡಿಯಲಾಗಿರ್ತಕ್ಕಂಥದ್ದು. ಜನರಿಗೆ ಅರಿವು ಮೂಡಿಸತಕ್ಕಂಥ ಒಂದು ರೀಸನ್ಗೋಸ್ಕರ ಈ ರೀತಿಯಾಗಿ ಈಗ ಒಂದು ಸಾಕ್ಷ್ಯಚಿತ್ರದ ಮುಖಾಂತರ ಜನರಿಗೆ ಅರಿವು ಮೂಡಿಸೋದಕ್ಕೆ ಈಗ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು. ಅದು ಕೂಡ ಶಿವರಾಜ್ ಕುಮಾರ್ ಹಾಗೂ ಗೀತಕ್ಕ ದಂಪತಿಗಳಿದ್ದಾನೆ. ಅದು ಕೂಡ ಈ ಒಂದು ಒಳ್ಳೆ ಮೆಚ್ಚುಗೆ ಪಾತ್ರ ಆಗ್ತಾ ಇರ್ತಕ್ಕಂಥದ್ದು. ಇದು ಎಲ್ಲೂ ಕೂಡ ಈ ಒಂದು ವರದಿಲ್ಲ, ನಮ್ಮ ಗ್ಯಾರಂಟಿ ಟಿವಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ನಮ್ಮ ಗ್ಯಾರಂಟಿ ಟಿವಿ ಜೊತೆ ಸ್ವತಃ ಅವರೇ ಹಂಚಿಕೊಂಡಿದ್ದಾರೆ. ಈ ರೀತಿಯಾಗಿ ಡಾಕ್ಯುಮೆಂಟರಿ ರಿಲೀಸ್ ಮಾಡ್ತಾ ಇದ್ದೀವಿ, ಬಿಕಾಸ್ ಜನರಿಗೆ ಬೇಕಾಗಿರ್ತಕ್ಕಂಥ ಕೆಲವು ಅರಿವುಗಳಿಗೋಸ್ಕರ ಈ ರೀತಿಯಾಗಿ ಏನು ಸಾಕ್ಷ್ಯಚಿತ್ರನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಹೇಳಿಕೊಂಡಿದ್ದಾರೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚೇತನ್.